ನಮ್ಮ 4 ರೂಪಾಯಿನೇ ಜಾಸ್ತಿ ಆಗಿದೆ. ಹಾಕ್ಸ್ಬೇಕಲ್ಲಮ್ಮ, ಏನು ಮಾಡೋದು, ಹಾಕ್ಸ್ಲೇಬೇಕು. ಹೇಗೆ ಅಂದರೆ 4 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಏನು ಮಾಡೋಕ್ಕಾಗತ್ತೆ? ಅದು ಅವಕಾಶ ಇದ್ದಾಗ ಮಾಡ್ಬೋದು ಅಷ್ಟೇ. ಅದು ಯಾರು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ? ಎಂಪ್ಲಾಯರು ಎಂಪ್ಲಾಯೀಸು ಸಿಚುವೇಶನ್ಸು. ಹೇಗೆ ಅಂದರೆ ನೆಕ್ಸ್ಟ್ ಸೈಕಲ್ ತೊಗೊಬೇಕು ಅಷ್ಟೇ. ಹಾಂ, ಸೈಕಲ್ ಎನ್ವಿರಾನ್ಮೆಂಟಿಗೂ ಹೌದು. ಇವಾಗೆಲ್ಲ ಸುಮ್ಮನೆ ಇವಾಗ ಈ ಟ್ರಾಫಿಕಲ್ಲಿ ಬೈಕ್ ಹೊಡ್ಕೊಂಡು ಹೋಗೋದು ಅಷ್ಟೇ, ಸೈಕಲ್ ಹೊಡ್ಕೊಂಡು ಹೋಗೋದು ಅಷ್ಟೇ. ಶುಗರು BP ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಹೆಲ್ತ್ ಇಶ್ಯೂಸ್ ಸರಿ ಹೋಗುತ್ತೆ, ಪೊಲ್ಯೂಷನ್ ಸರಿ ಹೋಗುತ್ತೆ. ಬಂದರೆ ಒಳ್ಳೆಯದೇನೆ. ಇದೇ ಒಂದು ಸಂದರ್ಭದಲ್ಲಿ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಲಿ ಅಲ್ವಾ? ಹಾಂ, ಸೈಕಲ್. ಹಾಂ, ಹೌದೌದು. ಹೆಲ್ತ್ ಸರಿ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ಆಗುತ್ತೆ, ಮೆಡಿಸಿನ್ಸ್ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ ಅನಿಸುತ್ತೆ. ಸೊ ಆ ಥರ ಮಾಡ್ಬೋದು ಸಿಂಪಲಾಗಿ ಲೈಫನ್ನ. ಅವಶ್ಯಕತೆ ಇದ್ದಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು. ಹೌದು. ಆ್ಯಕ್ಚುಲಿ ಸೈಕಲ್ ಯೂಸ್ ಆಗಲ್ಲ, ಬೈಕೇ ಯೂಸ್ ಆಗ್ತಾ ಇರೋದು. ಇವಾಗ ಬೈಕ್ ಯೂಸ್ ಆಗಲ್ಲ, ಕಾರ್ ಯೂಸ್ ಆಗ್ತಾ ಇದೆ. ಸ್ವಲ್ಪ ಚೇಂಜಸ್ ಆಗಲಿ ಅಂತ ಏನು ಅವಶ್ಯಕತೆ ಇಲ್ಲ ಅಷ್ಟೊಂದಾಗಿ ಇದು ಮಾಡೋವಂಥದ್ದು. ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಬೇಕಷ್ಟೇ. ಆಮೇಲೆ ಹೌದು ಅದೇನೆ ಅಭ್ಯಾಸ ಆಗ್ಬಿಟ್ಟಿದೆ. ಬ್ಯಾಡ್ ಹ್ಯಾಬಿಟ್ಸ್ಗಳು ಜಾಸ್ತಿ ಆಗಿದೆ. ಇವಾಗ ನಾವಲ್ಲೇ ಒಂದು ಸ್ವಲ್ಪ ದೂರ ಹೋಗಿ ತರಕಾರಿ ತರಬೇಕಂದ್ರೆ ಗಾಡಿ ಎತ್ಕೊಂಡು ಹೋಗೋಣ ಅಂತ ಆ ಥರ ಆಗಿದೆ. ವಾಕ್ ಮಾಡಲ್ಲ, ಸೈಕಲ್ ಹೊಡೆಯಲ್ಲ, ಏನೂ ಮಾಡಲ್ಲ. ಎಲ್ಲ ವೆಹಿಕಲ್ಗಳು ಜಾಸ್ತಿ ಆಗಿರೋದ್ರಿಂದ ಪೊಲ್ಯೂಷನ್ ಅಂತೂ ಆಗ್ತಾ ಇದೆ, ಎಫೆಕ್ಟ್ ಇದೆ. ಆಮೇಲೆ ಇದರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಅಂತೂ ಇದೆ ಅಲ್ವಾ ವೆಹಿಕಲ್ಸ್ ಯೂಸಿಂದ. ಸೊ ಅದು ಸ್ವಲ್ಪ ಚೇಂಜ್ ಆಗಲಿ ಈ ಸಂದರ್ಭದಲ್ಲಿ ಏನಾದರೂ ಅಷ್ಟೇ. ಈಗ ಹೌದು, ಹಿಂದೆಲ್ಲ ಇತ್ತಲ್ವಾ ಸೈಕಲ್ಲು, ಮತ್ತೊಂದು ಏನೋ ಇತ್ತಲ್ವಾ, ಹೆಲ್ತ್ ಚೆನ್ನಾಗಿತ್ತಲ್ವಾ. ಇವಾಗ ಎಲ್ಲಿದೆ? ಹೆಲ್ತ್ ಇಲ್ಲ, ಏನಿಲ್ಲ. ಇದೇ ರನ್ನಿಂಗ್ ರೇಸ್ ಅಲ್ವಾ. ಬಟ್ 4 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಈ ಥರ ಅಂತಲ್ಲ. ಬಟ್ ಟ್ರೆಂಡ್ ಯಾವುದಾದ್ರು ಒಂದು ಸಂದರ್ಭ ಚೇಂಜ್ ಆಗಬೇಕು. ಇಲ್ಲ ನಮ್ಮಲ್ಲಿ ಏನಾದರೂ ವ್ಯವಸ್ಥೆ ಆಲ್ಟರ್ನೇಟಿವ್ ಆಗಬೇಕು. ಹೌದು, ಆಲ್ಟರ್ನೇಟಿವ್ ಆಗಬೇಕು ಅಷ್ಟೇ. ಮೋದಿ ಕೈಯಲ್ಲಿ ಏನಿರುತ್ತೆ, ಅಥವಾ ನಾನೇ ಪ್ರಧಾನಿ ಆದರೆ ಮಾಡೋಕ್ಕಾಗತ್ತಾ? ಅವೈಲಬಿಲಿಟಿ ಇದ್ದರೆ ತಾನೇ ಅಲ್ವಾ? ನಾನು ಜೋಬಲ್ಲಿ ದುಡ್ಡಿದ್ರೆ ಕಟ್ತೀನಿ, ಇಲ್ಲ ಅಂದರೆ ಇಲ್ಲ. ಅದು ನಮ್ಮ ಮೋದಿ ಮತ್ತೊಬ್ಬರು ಪ್ರಶ್ನೆ ಬರಲ್ಲ. ಡಿಪೆಂಡ್ಸ್ ಆನ್ ದ ಏನಿದೆ ಈಗ ಸಿಚುವೇಶನ್ಸು. ಮತ್ತು ನಾವು ಬೇರೆ ಕಡೆಯಿಂದ ತೊಗೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಇಲ್ವಲ್ಲ ಅವೈಲಬಿಲಿಟಿ. ಇಲ್ಲದೆ ಇರೋದ್ರಿಂದ ಅವರು ಅಲ್ಲಿದ್ದ ಪರಿಸ್ಥಿತಿ ಹೇಗಿದೆ ಹಾಗೆ ಚೇಂಜ್ ಆಗುತ್ತೆ. ಮೋದಿ ಇದ್ದರೂ ಅಷ್ಟೇ, ನಾನಿದ್ರೂ ಅಷ್ಟೇ, ನೀವು ಆ ಪ್ಲೇಸಲ್ಲಿ ಯಾರಿದ್ರೂ ಅಷ್ಟೇ. ಯಾರಾದ್ರೂ ಕೈಯಿಂದ ಏನೂ ಕೊಡೋಕ್ಕಾಗಲ್ಲ ಅಲ್ವಾ? ಬಟ್ ವ್ಯವಸ್ಥೆ ಸರಿ ಹೋಗ್ಬೇಕು ಅಷ್ಟೇ. ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಷ್ಟೇ ರಿಕ್ವೆಸ್ಟ್, ಇನ್ನೇನಿಲ್ಲ. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.